ಗುಡ್ ಮಾರ್ನಿಂಗ್ ಡೇ ಒನ್. ನಾನು ಇವತ್ತು ಬಂದ್ಬಿಟ್ಟು ಹಾಲೂರು ಕೂಡಿಗೆ ಹತ್ರ ಇದ್ದೀನಿ. ನಮ್ಮನೆಯಿಂದ ಕರೆಕ್ಟ್ ಆಗಿ 7 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು ಕಣ್ ದೃಷ್ಟಿ ಎಲ್ಲ ತೆಗಿತಾರೆ. ನಾವು ವರ್ಷಕ್ಕೆ ಒಂದ್ಸತಿ ಬಂದ್ಬಿಟ್ಟು ನಾವೆಲ್ಲರೂ ಬಂದ್ಬಿಟ್ಟು ಇಲ್ಲಿ ದೃಷ್ಟಿ ತೆಗೆಸ್ಕೊಳ್ತೀವಿ. ಮತ್ತೆ ಇಲ್ಲಿ ಹೊಸದಾಗಿ ಮದುವೆ ಆದವರು ಮತ್ತೆ ಹೊಸ ಗಾಡಿ ತಗೊಂಡವರು ಬಂದ್ಬಿಟ್ಟು ದೃಷ್ಟಿ ತೆಗಿತಾರೆ. ಮತ್ತೆ ಇಲ್ಲಿ ದೃಷ್ಟಿ ವಾರದಲ್ಲಿ 2 ದಿನ ತೆಗಿತಾರೆ. ಮತ್ತೆ ನಮ್ ಟೋಕನ್ ನಂಬರ್ ಬಂದ್ಬಿಟ್ಟು 2 ಆಗಿತ್ತು. ಮತ್ತೆ ಈ ದೃಷ್ಟಿ ಎಲ್ಲ ತೆಗೆಯೋದು ಹೇಮಾವತಿ ಹೊಳೆ ಪಕ್ಕ. ಬನ್ನಿ ಈಗ ದೃಷ್ಟಿ ತೆಗೆಯೋದು ಸ್ವಲ್ಪ ಮಾಹಿತಿ ನಿಮಗೆ ಕೊಡ್ತೇವೆ. ನಾವು ದೃಷ್ಟಿ ತೆಗೆಯೋದು ಅಂತ ಜನಗಳಿಗೆ ಕಣ್ಣಾಸ್ರ ಮತ್ತು ದೃಷ್ಟಿ ತೆಗೆದು ಪ್ರತಿಯೊಂದು ಮನೆಗೂ ಅವ್ರ ಮನೆಗೆ ಬಂದ ನಂತರಿಗೆ ಇಲ್ಲಿಂದ ತೀರ್ಥ ಕೊಟ್ಟು ತೋಟ ಗದ್ದೆ ಮನೆ ಭೂಮಿಗೆ ಹಾಕಲಿಕ್ಕೆ ಇಲ್ಲಿಂದ ಇಲ್ಲಿ ಫಸ್ಟ್ ಬ್ಯಾಚ್ ಅಲ್ಲಿ 10 ಜನ ನಿಲ್ಲಿಸ್ತಾರಲ್ಲ ಇಲ್ಲಿ ಇಲ್ಲಿ ಫಸ್ಟ್ ಬ್ಯಾಚಲ್ಲಿ 10 ವಾರಕ್ಕೆ 2 ದಿನ ಗುರುವಾರ ಭಾನುವಾರ ಹೌದು ಪರಸ್ಪರ ಮಾಡ್ತಕ್ಕಂಥದ್ದು. ಇದು ತುಂಬ ಒಂದು 600-700 ವರ್ಷಗಳ ಹಿಂದಿನ ಕಾಲ ಆಗಿಂದಲೂ ನಡ್ಕೊಂಡು ಬಂದಿರ್ತದೆ. ಯಾಕಂದ್ರೆ ನಮ್ಮ ಅಜ್ಜ ತಾತಜ್ಜ ಮುತ್ತಜ್ಜರಿಗೆ ಗೊತ್ತಿಲ್ಲ, ಅವತ್ತಿಂದಲೂ ಇಲ್ಲಿ ಪೂಜೆ ನಡ್ಕೊಂಡು ಬಂದಿದೆ. ಇಲ್ಲಿ ಪೂಜೆ ನಡ್ತಕ್ಕಂಥ ಸ್ಥಳ ಅಂತಂದರೆ ಆಗ ಅಂದ ಕಾಲದಲ್ಲೇ ಒಬ್ಬರು ಗುರು ಬಂದು ಇಲ್ಲಿ ಒಂದು ಆ ಟೈಮಲ್ಲಿ ಒಂದು ನಲ್ಲಿ ಆಗಲಿ ಬೋರ್ವೆಲ್ ಆಗಲಿ ಯಾವುದೇ ಒಂದು ಇಲ್ಲದಂಥ ಸಂದರ್ಭದಲ್ಲಿ ನದಿನೇ ಅವಲಂಬಿಸ್ಕೊಂಡು ಇರ್ತಕ್ಕಂಥ ಸಂದರ್ಭದಲ್ಲಿ ಜನರು ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆ ತೊಳ್ಕೊಂಡು ಇಲ್ಲಿ ಕೂತಂಥ ಸಂದರ್ಭದಲ್ಲಿ ಒಬ್ಬರು ಗುರು ಬಂದಂಥ ಸ್ಥಳಕ್ಕೆ ಬಂದಾಗ ಗುರುವೇ ಬಂದು ಕರೆದು ಇದೊಂದು ಪವಿತ್ರವಾದಂಥ ಸ್ಥಳ, ಈ ಸ್ಥಳದಲ್ಲಿ ನಾನು ಹೇಗೆ ಹೇಳ್ಕೊಡ್ತೀನಿ ಅದೇ ರೀತಿ ಪೂಜೆ ಪುರಸ್ಕಾರ ನಡೆಸ್ಕೊಂಡು ಹೋದರೆ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ನಿಮಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗುತ್ತೆ, ಆ ರೀತಿ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಆ ಗುರು ಇದನ್ನೆಲ್ಲನೂ ಇದೇ ರೀತಿ ತೋರಿಸಿ ಹೇಳಿ ಆ ನಂತರ ಗುರು ಆ ಕಡೆ ತಿರುಗಿ ಈ ಕಡೆ ತಿರುಗಿ ಅನ್ಬೇಕಾದ್ರೆ ಗುರು ಇಲ್ಲಿ ಇರಲ್ಲ, ಗುರು ಇಲ್ಲಿ ಕಣ್ಣಿಗೆ ಕಾಣಲಂತೆ, ದೂರ ಹೋದಂಗೆ ಕಾಣದಂತೆ. ಹಾಗಾಗಿ ಅವತ್ತಿನಿಂದ ಯಾವ ಗುರು ಏನು ಎಂತು ಅನ್ನೋದು ಇವ್ರಿಗೆ ಗೊತ್ತಿಲ್ಲದ ಕಾರಣ ಅವರಿಗೆ ಜ್ಞಾನೋದಯ ಆಗ್ತಕ್ಕಂಥದ್ದು. ಜಗತ್ತನ್ನೇ ಸೃಷ್ಟಿ ಮಾಡ್ತಕ್ಕಂಥ ಗುರು ಯಾರಿದ್ದಾರೋ ಆ ಗುರು ಅಂತೇಳಿ ಆ ಗುರುವನ್ನು ನೆನೆಸ್ಕೊಂಡು ಮೊದಲು ಗುರುಗದ್ದಿಗೆ ಅಂತ ಇಲ್ಲಿ ನಾವು ಪೂಜೆ ಮಾಡ್ತೀವಿ. ಗುರುಗದ್ದಿಗೆ ಪೂಜೆ ಮಾಡಿ ಆಮೇಲೆ ಕಟ್ಟೆ ಮಾಡಿ ಬಂದಂಥ ಜನಗಳಿಗೆ ಅದಕ್ಕೆ ಬೇಕಾದಂಥ ವಸ್ತು ಸಾಮಗ್ರಿಗಳನ್ನು ಪೂಜೆ ಸಾಮಗ್ರಿಗಳನ್ನು ಇಟ್ಟು ನಾವು ದೃಷ್ಟಿ ತೆಗೆದು ಇಲ್ಲಿಂದ ಕಳಿಸ್ತೀವಿ. ಸೀತಾದೇವಿ ರಾಮ ಲಕ್ಷ್ಮಣ ರುದ್ರಮ ಕಾಳಿ ಮುರುಗತಿ ಅನ್ನ ಕಮ್ಮಿ ಮಮ್ಮ ತಂದೆ ಯಾವ ಗಾಚಾರಗಳು ಬೇಲು ಕೆಂಚ ಸುಬ್ರಹ್ಮಣ್ಯ ಕುಬಪ್ಪ ತಿರುಪತಿ ಮಕ್ಕಳು ಜಾನಪ ಕಾಸು ವಿಶ್ವನಾಥ ಪಾದದಲ್ಲಿ ಯಾವ ಆಚಾರ ತಡೆ ಮುಡೆ ಯಾವ ತೊಂದರೆ ಶ್ರೀಕೃಷ್ಣ ಪರಮಾತ್ಮ ರಾಮೇಶ್ವರ ಬೈರೇಶ್ವರ ಯಾವ ಗ್ರಾಚಾರಗಳಿದ್ರು ಪರಿಹಾರ ಬಿಡ್ತು. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತೀನಿ. ಇಲ್ಲಿಗೆ ರೀಲ್ ಎಂಡ್ ಮಾಡ್ತೀನಿ. ಯಾರು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ನೆಕ್ಸ್ಟ್ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.